ಈಗ ಹೆಣ್ಣಿಗೆ ಮಂಡತನ, ಗಂಡಿಗೆ ಬಂಡತನ ಏನ್ರಿ. ಸರ್ಕಾರಕ್ಕೆ ಯಾವುದೇ ಕಾರಣದಲ್ಲೂ ಏನು ಬೇಡ ಅಂತಾರೆ ಅದು ಮಾಡಲೇಬೇಕು ಅಂತಕ್ಕಂಥ ಹಠತನ. ಇದ್ರ ಮಧ್ಯದಲ್ಲಿ ಸಮಾಜದಲ್ಲಿ ಒಳ್ಳೆಯ ಕೆಲಸಗಳು ಹೇಗಾದರೂ ಆಗ್ತವೆ. ನೀವು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಯಾರನ್ನಾದರೂ ನೀವು ತೊಡಗಿಸ್ಕೋಬೇಕು ಅಂದರೆ ಅವ್ರಿಗೆ ಧಾರ್ಮಿಕತೆಯ ಬಗ್ಗೆ ಅವ್ರಿಗೆ ನಂಬಿಕೆ ಇರಬೇಕು. ಅವರು ನಮ್ಮ ದೇವ್ರಿಗೆ ಕೈನೇ ಮುಗಿಯಲ್ಲ, ನಮ್ಮ ದೇವರಿಗೆ ಪ್ರಸಾದನೇ ತಿನ್ನಲ್ಲ. ಅವ್ರನ್ನ ಕರ್ಕೊಬಂದು ನಾವು ನಮ್ಮ ಧರ್ಮದಲ್ಲಿ ಯಾರೂ ಇಲ್ಲ ಅಂತ ತಿಳ್ಕೊಂಡು ಮೊನ್ನೆ ನೋಡಿದಿರಿ CPK ಅವ್ರು ಹೇಳಿದರು. ಪಾಪ ಹಿರಿಯ ಸಾಹಿತಿ ಬಾನು ಮುಸ್ತಾಕ್ರಿಂತ ಅವ್ರು ಹೇಳಿದ್ದಾರೆ. ಕರ್ನಾಟಕಕ್ಕೆ ಕನ್ನಡಕ್ಕೆ ಅವ್ರ ಕೊಡುಗೆ ಭಾಳ ಅಪಾರ ಇದೆ. ಇವರು ಕನ್ನಡವನ್ನು, ಕನ್ನಡ ತಾಯಿಯನ್ನು, ಕನ್ನಡತನವನ್ನು ಇವರು ಸಾರ್ವಜನಿಕವಾಗಿ ಮಾತನಾಡಿದ್ದಾರೆ. ಅದ್ರ ಬಗ್ಗೆ ಒಳ್ಳೆ ಮಾತಂತೂ ಆಡಲಿಲ್ಲ. ನೀವು ಅಂಥವ್ರನ್ನ ಕರ್ಕೊಂಡು ಬಂದು ನೀವತ್ತು ದಸರಾ ಉದ್ಘಾಟನೆ ಮಾಡಿಸ್ತಾ ಇದ್ದೀರಿ ಅಂತಂದರೆ ನಾವು ಏನು ಹೇಳೋದು? ನಾವೇನಾದ್ರು ಮಾತಾಡಿದರೆ ಕೈಲಾಗ್ದವ್ರು ಮೈ ಪರ್ಚ್ಕೊಂಡು ಅನ್ನಂಗೆ ಆಗುತ್ತೆ.